ಬಯಸದೆ ಬಂದ ಭಾಗ್ಯ ಅಂತಾರಲ್ಲ ಹಾಗಾಯ್ತು. ಆಕ್ಚುಲಿ ಆ ದೀಪ ಈ ಸ್ಮಾರ್ಟ್ ಆಗಿರೋ ಹುಡುಗನ್ನ ಮದ್ವೆ ಆಗಿರೋದೇ ತಪ್ಪು. ಅವಳು ಯಾವ ಆ್ಯಂಗಲಿಂದನೋ ಇವನಿಗೆ ಸೂಟೇ ಆಗಲ್ಲ. ನಿಂಗೇನಿದ್ರು ನಾನೇ ಪರ್ಫೆಕ್ಟ್ ಜೋಡಿ. ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ಈ ಥರ ನನ್ನ ಜೊತೆ ಲವ್ ಮಾಡೋ ನಾಟಕ ಮಾಡಿ ಈ ಥರ ತೀರಿಸ್ಕೋತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಹುಡುಗರು ಬಾಳೆ ಇಷ್ಟು ಎಷ್ಟೇ ಒರಟಾಗಿದ್ರು ಪ್ರೀತಿ ಅಂತ ವಿಷಯ ಬಂದಾಗ ಕರ್ಗೋಗ್ತಾರೆ. ನಾನು ಬೆಳದಿಂಗಳ ಬಾಲೆನೇ ಪ್ರೀತಿ ಮಾಡಿದ್ದಾದರೂ ಆ ಬೆಳದಿಂಗಳ ಬಾಲೆ ನೀನೇ. ನನ್ನನ್ನೇ ತಳ್ಳಿ ಬೀಳಿಸ್ತೀಯ, ನನ್ನ ಫ್ರೆಂಡ್ಸ್ ಮುಂದೆನೆ ನನಗೆ ಅವಮಾನ ಮಾಡ್ತೀಯ, ನಿನ್ನ ತಂಗಿ ಕೈಯಿಂದಾನೆ ನನ್ನ ಕೆನ್ನೆಗೆ ಹೊಡಿಸ್ತೀಯ. ಇದೆಲ್ಲದಕ್ಕೂ ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಟೈಮ್ ಬಂದಿದೆ. ನರಸಿಂಹ, ನಿನ್ನ ಬೆಳದಿಂಗಳ ಬಾಲೆಯಾಗಿ ನಾನು ಲವ್ ಮಾಡಿ ನಿನಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ನಿನಗೆ ಬೇಗ ಗೊತ್ತಾಗೋಯ್ತು. ಆದರೂ ನೀನು ನನಗೆ ಕಾಟ ಕೊಡೋದನ್ನು ಮಾತ್ರ ನಿಲ್ಲಿಸ್ಲಿಲ್ವಲ್ಲ. ನೀನು ಬದಲಾಗಿದೆಯಾ ಅಂತ ನಿನ್ನ ಜೊತೆ ಫ್ರೆಂಡ್ ಆಗಿದ್ದೆ, ಆದರೆ ನೀನೇ ಬೆಳದಿಂಗಳ ಬಾಲೆ ಅಂತ ಗೊತ್ತಾದ್ಮೇಲೆ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ನೀನು ಮಾಡಿದ ತಪ್ಪು ಅಂತ ನೀನು ಒಪ್ಕೊಂಡ್ಬಿಟ್ಟಿದ್ರೆ ಮೋಸ್ಟ್ಲಿ ನಾನು ನಿನ್ನ ಒಪ್ಕೋತಿದ್ನೋ ಏನೋ. ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನಿನ್ನ ಪ್ರೀತಿಯ ಭಾವನ್ನ ನಾನೇ ಮದುವೆ ಆಗಿ ನಿನ್ನ ಮತ್ತೆ ನಿನ್ನ ತಂಗಿ ಮೇಲೆ ಹೇಗೆ ರಿವೆಂಜ್ ತೀರಿಸ್ಕೊಳ್ತೀನಿ ಅಂತ ನೋಡ್ತಾ ಇರು. ಯಾವುದೇ ಕಾರಣಕ್ಕೂ ನನಗೆ ನಿನ್ನ ಮೇಲೆ ಸಾಫ್ಟ್ ಕಾರ್ನರ್ ಬರಬಾರ್ದು. ನೀನು ಇಲ್ಲದೆ ನಾನು ಚೆನ್ನಾಗಿ ಬದುಕು ತೋರಿಸ್ಬೇಕು. ನನ್ನ ಜೊತೆ ನನಗೆ ಅಂತ ನಮ್ಮಪ್ಪ ಅಮ್ಮ ನನ್ನ ಪುಟ್ಟಿದ್ದಾರೆ. ನನ್ನ ಸಾಹೇಬರು ನಮ್ಮ ಅಮ್ಮನಿಗೋಸ್ಕರ ಆದರೂ ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗಬೇಕು, ಚೆನ್ನಾಗಿ ದುಡಿಬೇಕು, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಸದ್ಯಕತಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಲೈಫ್ ಲಾಂಗ್ ನೀವಿಬ್ರು ಪಶ್ಚಾತ್ತಾಪ ಪಡಬೇಕು. ಹಾಗೆ ರಿವೆಂಜ್ ತೀರಿಸ್ಕೊಳ್ತೀನಿ. ನಾನು ಕೊಡೋ ಏಟಿಗೆ ನೀನು ಮತ್ತೆ ನಿನ್ನ ತಂಗಿ ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳ್ಕೋಬೇಕು. ಹಾಗೆ ಮಾಡ್ತೀನಿ.